ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಾ ಕ್ರಿಯೇಷನ್ಗೆ ಸ್ವಾಗತ. ಇವತ್ತು ಮಿನಿ ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನೋಡೋಣ. ನಾನು MT ಗುಲಾಬ್ ಜಾಮೂನ್ ಹಾಫ್ ಪ್ಯಾಕೆಟ್ನಷ್ಟು ತೊಗೊಂಡಿದ್ದೀನಿ. ಇದಕ್ಕೆ ಫಸ್ಟ್ ಶುಗರ್ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಶುಗರ್ಗೆ 1.5 ಕಪ್ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಶುಗರ್ ಜಾಸ್ತಿ ಬೇಕು ಅಂತಂದರೆ 1 ಕಪ್ ವಾಟರ್ ಆದರೆ ಸಾಕಾಗುತ್ತೆ. ನಂತರ ಹಾಫ್ ಪ್ಯಾಕೆಟ್ ಗುಲಾಬ್ ಜಾಮೂನ್ ಹಿಟ್ಟನ್ನು ನಾನು ಹಾಲಿನಿಂದ ಹಾಗೂ ಸ್ವಲ್ಪ ಎಣ್ಣೆಯನ್ನು ಬಿಟ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಏನಕ್ಕೆ ಅಂದರೆ ಜಾಮೂನ್ ತುಂಬ ಮೃದುವಾಗಿ ಬರುತ್ತೆ, ಒಳಗಡೆ ಎಲ್ಲ ಗಂಟಾಗೋದಿಲ್ಲ. ಆಮೇಲೆ ಗೋಧಿ ಹಿಟ್ಟಿನ ಥರ ತುಂಬ ನಾದೋದು ಬೇಕಿಲ್ಲ. ಅದನ್ನು ನೀಟಾಗಿ ಕಲಸಿ ಇಟ್ಟರೆ ಸಾಕು. ಈ ಥರ ಕೈಗೆ ಅಂಟ್ಕೋಬಾರ್ದು ಅಷ್ಟೇ. ಇದನ್ನು ಒಂದು 10 ನಿಮಿಷಗಳ ಕಾಲ ನಾವು ಉಬ್ಬಿ ಬರೋ ತನಕ ನಾವು ಜಾಮೂನ್ ಹಿಟ್ಟನ್ನು ಸೈಡಲ್ಲಿ ಇಟ್ಟಿರೋಣ. ಈ ಶುಗರ್ ಸಿರಪ್ನ ನಾವು ಏನು ಆಗಲೇ ರೆಡಿ ಮಾಡೋಕ್ಕೆ ಇಟ್ಟಿದ್ವಲ್ಲ ಸ್ಟವ್ ಮೇಲೆ, ಈಗ ಅದು ಕುದೀತಾ ಇದೆ. ಈಗ ಅದಕ್ಕೆ ನಾವು 1 ಏಲಕ್ಕಿಯನ್ನು ಹಾಕೋಣ, ಕುಟ್ಟಿ ಪುಡಿ ಮಾಡಿ ಹಾಕೋಣ. ಜಾಸ್ತಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಇದು ಕರೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇದರಲ್ಲಿ ಒಂದು 5 ನಿಮಿಷದಷ್ಟು ಕುದಿಸ್ಬಿಟ್ಟು ನಂತರ ಅದನ್ನು ಆಫ್ ಮಾಡಿ ಪಕ್ಕಕ್ಕೆ ಇಡೋಣ. ಶುಗರ್ ಸಿರಪ್ನ ನಾವೇನು ಆಗಲೇ ಕಲಸಿಟ್ಟಿದ್ವಲ್ಲ ಗುಲಾಬ್ ಜಾಮೂನ್ ಹಿಟ್ಟು, ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಉಬ್ಬಿ ಬಂದಿದೆ ಅಂತ. ಇದನ್ನು ನಾವು ಚಿಕ್ಕ ಚಿಕ್ಕ ಗುಲಾಬ್ ಜಾಮೂನನ್ನಾಗಿ ಮಾಡ್ಕೊಳ್ಳೋಣ. ಮಾಮೂಲಿ ರೆಗ್ಯುಲರಾಗಿ ನಾವು ದಪ್ಪ ಗುಲಾಬ್ ಜಾಮೂನ್ ಬಿಗ್ ಸೈಜ್ದನ್ನು ನಾವು ಮಾಡಿ ತಿಂತೀವಿ. ಬಟ್ ಅದಕ್ಕೆ ಮಕ್ಕಳು ದೊಡ್ಡವರು ತಿನ್ಬೇಕಾದ್ರೆ ಹಾಫ್ ತಿಂತಾರೆ, ಅದು ಹಾಗೆ ಕಟ್ಟಾಗುತ್ತೆ, ತೆಗಿಬೇಕಾದ್ರೆ ಕಟ್ಟಾಗುತ್ತೆ. ಬಟ್ ಆ ಥರ ಆಗಬಾರ್ದು ಅಂದರೆ ಒಂದು ಸೀಕ್ರೆಟ್ ಏನಂದರೆ ನಾನು ಹೇಳ್ತಾ ಇದ್ದೀನಿ ಕೇಳಿ. ಇದಕ್ಕೆ ಸ್ವಲ್ಪ ತುಪ್ಪನ ಸವರಬೇಕು. ಎಲ್ಲ ಮಾಡಿಟ್ಟಾದಮೇಲೆ ಮೇಲ್ಗಡೆ ತುಪ್ಪನ ಸವರ್ಬಿಟ್ಟು, ಒಂದೊಂದಕ್ಕೂ ಕೂಡ ತುಪ್ಪ ಸವರಿದ್ರೆ ಏನಾಗುತ್ತೆ, ಮೇಲ್ಗಡೆ ಕ್ರಂಚಿ ಆಗಿರುತ್ತೆ, ಒಳಗಡೆ ತುಂಬ ಸಾಫ್ಟಾಗಿರುತ್ತೆ. ಆಮೇಲೆ ಅದನ್ನು ಕಟ್ ಮಾಡಿದಾಗಲೂ ಒಳಗಡೆ ಗಂಟಿರೋದಿಲ್ಲ. ನಾವು ತೊಗೋಬೇಕಾದ್ರೂ ಅದು ಪುಡಿ ಪುಡಿಯಾಗಿ ಮಿಕ್ಸಪ್ ಆಗೋದಿಲ್ಲ, ಚೆನ್ನಾಗಿರುತ್ತೆ. ನಾವು ಎಣ್ಣೆಯಲ್ಲಿ ಈಗ ಹಾಕಿ ಫ್ರೈ ಮಾಡಿ, ಎಣ್ಣೆನಲ್ಲಾದರೂ ಮಾಡ್ಬೋದು, ತುಪ್ಪದಲ್ಲಿ ಮಾಡಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಫ್ರೈ ಮಾಡಿದ್ರೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿ ನಂತರ ನಾವು ಏನು ಶುಗರ್ ಸಿರಪ್ ಮಾಡ್ಕೊಂಡಿರ್ತೀವಲ್ಲ, ಆ ಶುಗರ್ ಸಿರಪ್ಪು ಉಗುರು ಬೆಚ್ಚಗಿರಬೇಕು ಸಿರಪ್ಪು. ಅದಕ್ಕೆ ನಾವು ಹಾಕಿ ಒಂದು 10 ನಿಮಿಷಗಳ ಕಾಲ ನಾವು ಲಿಡ್ನ ಕ್ಲೋಸ್ ಮಾಡಿಟ್ರೆ ಆ ಶುಗರ್ ಸಿರಪ್ ನಾವು ಏನಿರುತ್ತೆ ಎಲ್ಲ ಅಬ್ಸರ್ವ್ ಆಗಿರುತ್ತೆ. ಮತ್ತು ನಾವು ತಗೊಂಡು ಹಾಕೋಬೇಕಾದ್ರೂ ಅದು ಕಲಸಿ ಹೋಗೋದಿಲ್ಲ, ಮಿಕ್ಸಪ್ ಆಗೋದಿಲ್ಲ. ನೀಟಾಗಿ ನಾವು ಈಗ ಹೇಗೆ ಕಾಣಿಸುತ್ತೋ ಅದೇ ಥರ ಇರುತ್ತೆ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಾವು 2-3 ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಮಕ್ಕಳಾದರೆ ಚಿಕ್ಕದು ಮಾಮೂಲಿ ದೊಡ್ಡ ಬಿಗ್ ಸೈಜ್ ಜಾಮೂನ್ ಆದರೆ 1 ಅರ್ಧ ಆ ಥರ ತಿಂತಾರೆ. ಇದ್ದಾರೆ ಅವ್ರಿಗೆ ಚೆನ್ನಾಗಿರುತ್ತೆ. 2 3 ಬಾಯಿಗೆ ಹಾಕೋತಾರೆ, ಒಂದೊಂದು ಹಾಕ್ಕೊಂಡು ತಿಂತಾರೆ, ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ವಿಡಿಯೋ ಕ್ಲಾರಿಟಿ ಚೆನ್ನಾಗಿಲ್ಲ ಅಂತ ಅಂದ್ಕೊಂಡು ಇದು ಟ್ರೈ ಮಾಡದೇ ಇರೋಕ್ಕೆ ಹೋಗಬೇಡಿ. ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು.